ಫಸ್ಟ್ ಡೇ ನೈಟ್ ಶೋ ಅಂದರೆ 7:30 ಶೋ ಅದು ಕೂಡ ಆಗಿದೆ. ಖುಷಿ ಇದೆ ಇವತ್ತು. ಅದೇ ನೋಡಿ, ನಾವು ಆ್ಯಕ್ಚುಲಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಬರ್ತಾರೆ ನೋಡೋಣ, ಪಬ್ಲಿಸಿಟಿ ನಮ್ಗೆ ಆಗಿದ್ದು ಮಾಡಿದ್ದೀವಿ ಅಂತ ಅಂದ್ಕೊಂಡು ಮಾಡಿದ್ವಿ. ಇಲ್ಲಿ ನೋಡಿ ಜನ ನೋಡಿ ತುಂಬ ಖುಷಿ ಆಯಿತು. ಫಸ್ಟು ಫುಲ್ ನರ್ವಸ್ ಆಗಿತ್ತು, ಏನಾಗುತ್ತೋ ಏನೋ ಅಂತ. ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ ಯಾರು. ಎಲ್ಲರೂ ಏನಾಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಅಂತೆಲ್ಲ ಅಂದ್ಕೊಂಡು ಬಂದ್ವಿ. ಎಲ್ಲ ಕಡೆ ಒಂದು 5-6 ಶೋ ಫುಲ್ ಆಗಿದ್ದು ನೋಡಿ ತುಂಬ ಖುಷಿ ಆಯಿತು. ಅದೇ ನೋಡಿ, ಮಾತೇ ಬರ್ತಿಲ್ಲ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಫುಲ್ ಖುಷಿ ಆಗ್ತದೆ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸಿಗೆ ಥ್ಯಾಂಕ್ಸ್. ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡ್ತಿದ್ದೀರಾ, ತುಂಬ ಖುಷಿ ಆಗ್ತದೆ. ಇವಾಗ ನೆಕ್ಸ್ಟ್ ನಾಳೆ ಸ್ಯಾಟರ್ಡೆ ಸಂಡೇ ನಮಗೆ ಕ್ರೂಷಿಯಲ್ಲು. ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ, ಹೊಸ ಪ್ರಯತ್ನ ಮಾಡಿದ್ದೀವಿ, ಎಲ್ಲರಿಗೂ ಇಷ್ಟ ಆಗ್ತಿದೆ. ನೀವು ಒಂದ್ಸಲಿ ಬಂದು ನೋಡಿ ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ಸಿನಿಮಾ ಚೆನ್ನಾಗಿದೆಯಾ ಇಲ್ವೋ ಅಂತ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ಖಂಡಿತ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ. ಇನ್ನು ನಮಗೆ ಆ್ಯಕ್ಚುಲಿ ಒಂದು ಲೆವೆಲ್ಗೆ ಏನೋ ಬೇರೆ ಅಂದ್ಕೊಂಡಿದ್ದೀವಿ. ಈ ಥರ ಒಂದು ಸ್ಟ್ರಾಟಜಿ ಇಟ್ಕೊಂಡೇ ಮಾಡಿದ್ದು ನಾವೇನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆ. ಇನ್ನೂ ಒಂದು 2-3 ಡೇಸು ಪೂರ್ತಿ ಎಫರ್ಟ್ ಹಾಕಿ ಇಡೀ ಟೀಮು ಸಖತ್ ಕಷ್ಟಪಟ್ಟು ಮಾಡಿದ್ದೀವಿ. ಹೋಪ್ಫುಲಿ ಅದೇ ಇನ್ನೊಂದು 2-3 ದಿವಸ ಅದರಲ್ಲಿ ಗೊತ್ತಾಗತ್ತೆ ಏನು ರಿಸಲ್ಟ್. ಖಂಡಿತವಾಗ್ಲೂ ಉಪಯೋಗ ಆಯಿತು ನಮಗೆ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಅದೇ ನಾವು ಇಂಟರ್ವ್ಯೂಸಲ್ಲೆಲ್ಲ ಹೇಳ್ದಂಗೆ ನಮ್ಗೆ ರೀಚ್ ಇರಲಿಲ್ಲ. ಆ ಸೆಲೆಬ್ರಿಟಿ ಬೈಟ್ಸಿಂದ ಒಂಚೂರು ರೆಕಗ್ನಿಷನ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಒಂದು ಟೀಮ್ ಇದೆ, ಬ್ಯಾಕ್ ಬೆಂಚರ್ಸ್ ಅನ್ನೋ ಟೀಮ್ ಒಂದಿದೆ ಅಂತ ಗೊತ್ತಾಗಿದ್ದೆ ಅವರಿಂದ. ಸೊ ಎಲ್ಲ ಸೆಲೆಬ್ರಿಟೀಸ್ಗೂ ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಟ್ಟು. ಮತ್ತು ಯಾವುದಾದ್ರು ಸೆಲೆಬ್ರಿಟೀಸ್ ಈ ಇಂಟರ್ವ್ಯೂ ನೋಡ್ತೀರಾ, ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಹರಿಸಿ ಅಂತ ಕೇಳ್ಕೊತೀವಿ. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ವಿ ಆರ್ ಆ್ಯಕ್ಚುಲಿ ಹಂಬಲ್ಡ್. ತುಂಬ ರೆಸ್ಪಾನ್ಸ್ ನೋಡಿ ಎಲ್ಲ ಕಾಲೇಜ್ ಹುಡುಗರಿಗೆ ಇಷ್ಟ ಆಗ್ತಿದೆ. ಸೊ ದಯವಿಟ್ಟು ಯಾರ್ಯಾರೆಲ್ಲ ನೋಡಿಲ್ಲ, ಬುಕ್ ಮೈ ಶೋಲ್ಲಿ ಟಿಕೆಟ್ ಬುಕ್ ಮಾಡಿ, ಇವತ್ತೇ ಬುಕ್ ಮಾಡಿ ನಾಳೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್, ಆಲ್ ದ ಲವ್. ಹಿಂಗೆ ಸಪೋರ್ಟ್ ಮಾಡ್ತಾರೆ, ಒಂದಷ್ಟು ಯುವಕರು ಬರ್ತಾರೆ ಸಿನಿಮಾ ಮಾಡೋಕ್ಕೆ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧ್ರುವ ಸರ್ ಹೇಳಿದ್ದಾರೆ ಈ ವಾರದಲ್ಲಿ ನೋಡ್ತೀನಿ ಅಂತ. ಅವ್ರದ್ದು ಶೂಟಿಂಗಲ್ಲಿ ಬ್ಯುಸಿ ಇರೋ ಕಾರಣ ಈ ವೀಕೆಂಡ್ ಬರೋಕ್ಕೆ ಆಗಲ್ಲ ಅಂತ ಹೇಳಿದರು. ಖಂಡಿತ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ಫುಲ್ಲು ಜೋಶಲ್ಲಿದ್ದೀವಿ. ಖಂಡಿತ ಇನ್ನು 2-3 ಡೇಸ್ ಏನಿದೆ ಕ್ರೂಷಿಯಲ್ಲು, ಪಕ್ಕ ಒಳ್ಳೆ ರೆಸ್ಪಾನ್ಸ್ ತೊಗೊಂಡೆ ನಾವು ಸುಮ್ಮನೆ ಕೂತ್ಕೊಳ್ಳೋದು. ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಜನ ಥಿಯೇಟ್ರಿಗೆ ಬರಲ್ಲ ಅಂತ ಹೇಳೋದನ್ನು ನಾವು ಸುಳ್ಳು ಮಾಡೋಕ್ಕೆ ನಾವು ನಿಂತಿರೋದು. ಪಕ್ಕ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ, ಅದನ್ನು ನಾವು ಮಾಡೇ ಮಾಡ್ತೀವಿ. ಹೌದು, ಹಂಗೆ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡ್ತಿದ್ದೀವಿ. ರಿಷಬಣ್ಣ ಸಿಕ್ಕರೆ ಹಂಗೆ ತೋರಿಸ್ಬಿಟ್ಟು ಗ್ಲಿಮ್ಸ್ ತೋರಿಸ್ಬಿಟ್ಟು ಮೂವಿಗೆ ಕರ್ಕೊಬರೋಣ ಅಂತ. ರಿಷಬಣ್ಣ ನೋಡ್ತಿದ್ರೆ ದಯವಿಟ್ಟು ನಮ್ಮ ಸಿನಿಮಾ ನಮ್ಮ ಸಲ ನೋಡಿ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ಡೆಬ್ಯೂ ಮೂವಿ ಅಂತ ಹೇಳ್ಬೋದು, ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಕಿರಿಕ್ ಪಾರ್ಟಿ ಆದಮೇಲೆ ಜನ ಬಂದು ಅದು ನೈಟ್ ಬಂದು ತುಂಬ ಜನ ನೋಡ್ತಾರೆ ಮೂವಿ ಅಂತ ಹೇಳಿದ್ರೆ ನಮ್ಮ ಬ್ಯಾಕ್ ಬೆಂಚರ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬ್ಯಾಕ್ ಬೆಂಚರ್ಸ್ ಅಂದರೆ ಏನಂತ ತುಂಬ ಜನ ಕೇಳ್ತಾ ಇದ್ದಾರೆ. ಬ್ಯಾಕ್ ಬೆಂಚರ್ಸ್ ಅಂದರೆ ಸೊ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ಕಾಲೇಜ್ ಲೈಫಲ್ಲಿ ಸೊ ಬ್ಯಾಕ್ ಬೆಂಚರ್ಸ್ ಡೇಸ್ ಅಂತ ಇರುತ್ತಲ್ವ, ಅದನ್ನು ಡೈಮಂಡ್ ಡೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಡೈಮಂಡ್ ಡೇಸ್ನ ಬ್ಯಾಕ್ ಬೆಂಚರ್ಸ್ ಮೂವಿಯಲ್ಲಿ ಬಂದು ನೀವು ಕಂಡುಕೊಳ್ಬೋದು. ಸೊ ದಯಮಾಡಿ ಎಲ್ಲರೂ ಬ್ಯಾಕ್ ಬೆಂಚರ್ಸ್ ಮೂವಿಗೆ ಬನ್ನಿ. ಥ್ಯಾಂಕ್ ಯು. ಓಕೆ, ಸಿನಿಮಾ ತುಂಬ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಆ್ಯಂಡ್ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ರೆಕಗ್ನೈಸ್ ಮಾಡ್ತಿದ್ದಾರೆ ನಿಶಾ, ಮಾನ್ಯ, ಇವರು ಅವರು ಅಂತ, ಛೋಟಾ ಭೀಮ್ ಅಂತ. ಐ ಆಮ್ ಸೋ ಹ್ಯಾಪಿ ಟುಡೇ. ಹೀಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರೂ. ಸಿನಿಮಾ ಥಿಯೇಟರಲ್ಲಿ ಬಂದು ನೋಡಿ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಯೋಚನೆ ಮಾಡ್ತಿದ್ರು, ಇವಾಗ ನಿಮಗೆ ಗೊತ್ತು ಒಂದು ಸಿನಿಮಾ ಬಂದರೆ ಅವತ್ತಿನ ದಿನ ನೋಡೋದು ಹೇಗೆ ಅಂತ ಹೇಳಿ. ಬಟ್ ಅದೇ ರೀತಿ ಅಷ್ಟು ಸಿನಿಮಾ ಇರಬೇಕಾದ್ರೆ ಬ್ಯಾಕ್ ಬೆಂಚರ್ಸ್ ಯಾಕೆ ನೋಡಬೇಕು ಅಂತ ಸುಮಾರು ಜನ ಕೇಳಿದಾಗ ಅವರೆಲ್ಲ ಉತ್ತರ ಕೊಟ್ಟಿದ್ದಿತ್ತಲ್ಲ. ಸೊ ಅದರಿಂದ ನಿಮ್ಗೆಲ್ಲರೂ ಗೊತ್ತಾಗಿರುತ್ತೆ ಇವತ್ತು ಜನ ಹೇಗೆ ಬಂದಿದ್ದಾರೆ ಅಂತೇಳಿ. ಯಾಕಂದರೆ ಪ್ರತಿಯೊಬ್ಬ ಕಾಲೇಜ್ ಸ್ಟೂಡೆಂಟ್ ಕೂಡ ಬಂದು ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ಒಬ್ಬೊಬ್ಬರು ಕೂಡ ಫೋನ್ ಮಾಡಿ ರಿವ್ಯೂ ಕೊಡ್ತಿದ್ದಾರೆ. ಆ್ಯಂಡ್ ಸುಮಾರು ಜನ ಪೋಸ್ಟ್ ಮಾಡ್ತಿದ್ದಾರೆ ಅದನ್ನು ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ.
ಅದೇ ರೀತಿ ಎಲ್ಲ ಮತ್ತೆ ಐ ಆಮ್ ಡ್ಯಾಮ್ ಶ್ಯೂರ್, ಯಾಕಂದರೆ ಒಂದು ಸರಿ ಸಿನಿಮಾ ನೋಡಿದವರು ಮತ್ತೊಮ್ಮೆ ಸಿನಿಮಾ ನೋಡ್ತಾರೆ, ಅಷ್ಟು ಹಿಲೇರಿಯಸ್ ಆಗಿದೆ. ಯಾಕಂದರೆ ನೀವು ಯಾವುದೇ ಸಿನಿಮಾದಲ್ಲಿ ನೋಡಿದ್ರು ಒಂದೊಂದು ಸೀನ್ ಏನಿರುತ್ತೆ ಅದು ಎಲ್ಲೋ ನೋಡ್ದಂಗಿದೆ ಅಂತ ಅನ್ಸುತ್ತೆ, ಬಟ್ ಈ ಒಂದು ಸಿನಿಮಾದಲ್ಲಿ ಈ ಸೀನ್ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಅನ್ಸೋಕ್ಕೆ ಚಾನ್ಸೇ ಇಲ್ಲ. ಸೊ ಅಷ್ಟು ಯುನೀಕಾಗಿ ಯೋಚನೆ ಮಾಡಿರೋಂಥ ಒಂದು ಸಿನಿಮಾ. ಸೊ ಇಡೀ ತಂಡ ಹೊಸಬರ ತಂಡ. ಸೊ ಯೂಶ್ವಲಿ ಅಪ್ಪು ಸರ್ ಒಂದು ಮಾತು ಹೇಳಿದರು, ಯಾರಾದರೂ ಒಂದು ಪ್ರೀತಿನ ಕೊಡ್ತಾರೆ ಅಂತಂದರೆ ಅದು ಬರೀ ಕನ್ನಡಿಗರು ಮಾತ್ರ ಸಿನಿಮಾ ಮತ್ತು ಒಂದು ಕಲೆಗೆ ಬೆಲೆ ಕೊಡುವಂಥದ್ದು ಅಂತ. ಸೊ ಎಲ್ಲ ಕನ್ನಡಿಗರ ಮೇಲೆ ಭಾರ ಹಾಕಿ ನಾವು ನಿಂತಿದ್ದೀವಿ. ಸೊ ಬ್ಯಾಕ್ ಬೆಂಚರ್ಸ್ ಇದು ನಿಮ್ಮ ಸಿನಿಮಾ, ನಿಮ್ಮ ಹತ್ತಿರದ ಥಿಯೇಟ್ರಲ್ಲೇ ಹೋಗಿ ನೋಡಿ. ಧನ್ಯವಾದ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.